ಬಂದಾಗಿದೆ. ನೇತ್ರಾವತಿ ಸ್ನಾನಘಟ್ಟದಿಂದಲೇ ಮತ್ತೆ ಎಂಟ್ರಿಯನ್ನು ಪಡೆದುಕೊಂಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಈಗಾಗಲೇ ಆತನ ಎಂಟ್ರಿ ಆಗಿತ್ತು. ಆತ ಬಂದು ಈಗ ಒಳಗಡೆ ಹೋಗಿದ್ದಾನೆ. ಸೊ ಅಧಿಕಾರಿಗಳು ಏನೋ ಒಂದು ರೀತಿಯ ಸಮಾಲೋಚನೆಯನ್ನು ಅಲ್ಲಿ ನಡೆಸ್ತಾ ಇದ್ದಾರೆ. ನಾವು ತೋರಿಸ್ತಾ ಹೋಗ್ತೀವಿ. ಇಲ್ಲಿ ಕೂಡ ಸಾಕಷ್ಟು ಜನ ಸೇರಿದ್ದಾರೆ. ಇವತ್ತು ಕೂಡ ಅನಾಮಿಕ ವ್ಯಕ್ತಿ ನೇತ್ರಾವತಿ ಗೇಟ್ನಿಂದಲೇ ತನ್ನ ಒಂದು ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ದಾನೆ. ಆತ ಏನು ಜಾಗಗಳನ್ನು ತೋರಿಸೋದಕ್ಕೆ ರೆಡಿಯಾಗಿದ್ದಾನೋ ಆ ಜಾಗಗಳನ್ನು ಮತ್ತೆ ಇಲ್ಲಿಂದಲೇ ಆರಂಭ ಮಾಡೋದಕ್ಕೆ ಅಧಿಕಾರಿಗಳು ರೆಡಿಯಾಗಿದ್ದಾರೆ. ಆದರೆ ಯಾಕೋ ಏನೋ ಗೊತ್ತಿಲ್ಲ, ಒಂದು ರೀತಿ ಆತನನ್ನು ನೇತ್ರಾವತಿ ಸ್ನಾನಘಟ್ಟದಲ್ಲಿ ಇನ್ನೂ ಇಟ್ಕೊಂಡಿದ್ದಾರೆ, ಒಳಗಡೆ ಕರ್ಕೊಂಡು ಹೋಗಿಲ್ಲ. ಮೇ ಬಿ ಫಾರೆನ್ಸಿಕ್ ಅವರಿಗೋಸ್ಕರ ವೆಯ್ಟಿಂಗೋ ಏನೋ ಗೊತ್ತಾಗ್ತಾ ಇಲ್ಲ. ಸೊ ಆತ ಈಗ ನೇತ್ರಾವತಿ ಸ್ನಾನಘಟ್ಟದ ಒಳಗೆ ಹೋಗಿದ್ದಾನೆ. ಫಾರೆನ್ಸಿಕ್ ಅಧಿಕಾರಿಗಳ ತಯಾರಿಗಳನ್ನು ಕೂಡ ನೀವು ಗಮನಿಸ್ಬೋದು ಇಲ್ಲಿ, ಫಾರೆನ್ಸಿಕ್ ಅಧಿಕಾರಿಗಳು. ಸೊ ಇವತ್ತಿನ ಕಾರ್ಯಾಚರಣೆಯಲ್ಲೂ ಕೂಡ ಯಾವುದೇ ರೀತಿಯ ಒಂದು ರಾಜಿ ಮಾಡಿಕೊಳ್ಳದೆ ಇವತ್ತಿನ ಕಾರ್ಯಾಚರಣೆಯಲ್ಲೂ ಕೂಡ ಹದ್ದಿನ ಕಣ್ಣನ್ನು ಇಟ್ಟು ಬೇಕಾದಂತಹ ಎಲ್ಲ ವಸ್ತುಗಳು ಏನೆಲ್ಲ ಬೇಕೋ, ಅವರಿಗೆ ಪರಿಕರಗಳು ಏನೆಲ್ಲ ಬೇಕೋ ಅದೆಲ್ಲವನ್ನು ಕೂಡ ಪಡೆದುಕೊಳ್ತಾ ಇರುವಂಥದ್ದನ್ನು ಕೂಡ ಗಮನಿಸ್ತಾ ಹೋಗ್ಬೋದು. ಸೊ ಇವತ್ತಿನ ಕಾರ್ಯಾಚರಣೆ 2ನೇ ದಿನದ ಕಾರ್ಯಾಚರಣೆ. ಸೊ ಇವತ್ತು ಸೀರಿಯಲ್ ನಂಬರ್ 2 ಮೂಲಕ ಗುಂಡಿ ಅಗಿಯುವಂಥ ಪ್ರಕ್ರಿಯೆ ಆರಂಭವಾಗುತ್ತೆ. ಇನ್ನು ನೇತ್ರಾವತಿ ಸ್ನಾನಘಟ್ಟದ ಹತ್ರ ಅನಾಮಿಕ ಇದ್ದಾನೆ. ಆತನನ್ನು ಕೂಡ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಈಗ ತಾನೇ ಆತ ವಾಹನದಿಂದ ಇಳಿದಷ್ಟೇ ಇದೇ ನೇತ್ರಾವತಿ ಗೇಟ್ ಮೂಲಕ ಆತ ಎಂಟ್ರಿಯನ್ನು ಪಡೆದಿದ್ದಾನೆ. ಸೊ ಇಲ್ಲಿ ಜನರನ್ನು ಕೂಡ ನಾವು ಗಮನಿಸ್ಬೋದು. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಸೊ ಅನಾಮಿಕ ವ್ಯಕ್ತಿ ಏನು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರೋ ಆ ಗೇಟ್ ಬಳಿ ಇದ್ದಾನೆ. ಸೊ ಕ್ಯಾಮರಾ ಪರ್ಸನ್ ಕೃಪೇಶ್ ಅದನ್ನು ತೋರಿಸ್ತಾ ಇದ್ದಾರೆ. ಸೊ ಆತ ಮಾಸ್ಕ್ ಹಾಕಿಕೊಂಡು ಕೂಡ ಇವತ್ತಿನ ಕಾರ್ಯಾಚರಣೆಗೆ ಆಗಮಿಸ್ತಾ ಇರುವಂಥದ್ದನ್ನು ಗಮನಿಸ್ಬೋದು. ಸೊ ಆತ ಏನೋ ಅಲ್ಲೇ ತೋರಿಸ್ತಾ ಇದ್ದಾನೆ. ಸೊ ಈ ಸ್ನಾನಘಟ್ಟದಲ್ಲಿ ಏನಾದರೂ ಇವತ್ತು ಮಹತ್ವವಾಗಿ ಏನಾದರೂ ಬೆಳವಣಿಗೆಗಳು ನಡೆಯುತ್ತಾ, ಮಾರ್ಕಿಂಗ್ಗಳು ನಡೆಯುತ್ತಾ, ಅಥವಾ ಹಿಂದೆ ಹೂತಂತಹ ಹೆಣಗಳಾಗಿರ್ಬೋದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳನ್ನು ಏನಾದರೂ ಪಡಿತಾ ಇದ್ದಾರಾ? ಇನ್ನೊಂದು ಕಡೆಯಿಂದ ದೃಶ್ಯದಲ್ಲಿ ಗಮನಿಸ್ಬೋದು, AC ಪುತ್ತೂರು AC ಸ್ಟೆಲಾ ವರ್ಗೀಸ್ ಅವರು ಕೂಡ ಇಲ್ಲೇ ಇದ್ದಾರೆ. ದಯಾಮ್ ಅವರೊಂದಿಗೆ ಸಮಾಲೋಚನೆ ನಡೀತಾ ಇದೆ. ಇನ್ನೊಂದು ಕಡೆಯಿಂದ ಅನಾಮಿಕ ವ್ಯಕ್ತಿಯ ಜೊತೆಗೂ ಕೂಡ ಸ್ವಲ್ಪ ಮಾತುಕತೆಯನ್ನು ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಏನಾದರೂ ಈ ಸ್ನಾನಘಟ್ಟಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಇಲ್ಲಿ ಆತ ತನ್ನ ಪಶ್ಚಾತ್ತಾಪದ ಪತ್ರದಲ್ಲೂ ಕೂಡ ಇಲ್ಲಿಂದನೇ ಆ ಒಂದು ಘಟನೆಯನ್ನು ಉಲ್ಲೇಖಿಸ್ತಾ ಶುರು ಮಾಡ್ತಾನೆ. ಆತನ ಮುನ್ನುಡಿ ಅಂತ ಹೇಳ್ಬೋದು ಆ ಪಶ್ಚಾತ್ತಾಪದ ಪತ್ರ. ಆ ಪಶ್ಚಾತ್ತಾಪದ ಮುನ್ನುಡಿಯಲ್ಲಿ ಆತ ಆರಂಭ ಮಾಡುವಂಥದ್ದು ನೇತ್ರಾವತಿ ಸ್ನಾನಘಟ್ಟದ ಮೂಲಕ. ನೇತ್ರಾವತಿ ಸ್ನಾನಘಟ್ಟದಲ್ಲಿ ನಾನು 1995ರಿಂದ ನೈರ್ಮಲ್ಯ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಸ್ವಲ್ಪ ಅನುಮಾನಾಸ್ಪದವಾದ ಘಟನೆಗಳು ಇಲ್ಲಿಂದ ಆರಂಭವಾಯಿತು. ಬೇರೆ ಬೇರೆ ರೀತಿಯ ಹೆಣಗಳನ್ನು ನಾನು ನೋಡೋದಕ್ಕೆ ಶುರು ಮಾಡಿದೆ. ನಾನು ಮೊದಲಿನ ಹಂತದಲ್ಲಿ ನದಿಯಿಂದ ತೇಲಿ ಬಂದಂಥ ಹೆಣಗಳದು ಆಗಿರಬಹುದು ಅಂತ ಅಂದ್ಕೊಂಡಿದ್ದೆ. ಆದರೆ ದಿನ ಕಳೆದಂತೆ ನನಗೇನೋ ಸ್ವಲ್ಪ ಡೌಟ್ ಬರೋದಕ್ಕೆ ಶುರುವಾಯಿತು. ಇದು ನದಿಯಲ್ಲಿ ಹರಿದುಕೊಂಡು ಬಂದ ಹೆಣಗಳು ಅಲ್ಲ, ಯಾರೋ ತಂದಿಲ್ಲಿ ಹಾಕ್ತಾ ಇದ್ರು ಇದನ್ನು ಅನ್ನುವಂಥ ರೀತಿಯಲ್ಲಿ ಅನುಮಾನಾಸ್ಪದವಾದ ರೀತಿಯಲ್ಲಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂಥ ಒಂದು ಶವಗಳನ್ನು ನಾನು ನೋಡ್ತಾ ಇದ್ದೆ. ಆ ರೀತಿಯ ಆಕ್ರಮಣ ಅದರ ಮೇಲೆ ಆಗಿತ್ತು ಅಂತ ನಂಗೆ ಅದನ್ನು ನೋಡಿದಂಥ ಸಂದರ್ಭ ಗೊತ್ತಾಗ್ತಾ ಇತ್ತು ಅಂತ ಆತ ಉಲ್ಲೇಖ ಕೂಡ ಮಾಡಿದ್ದ. ಹಾಗಾಗಿ ಈಗ ಅಧಿಕಾರಿಗಳು, ಯಾಕಂದರೆ ನಿನ್ನೆ ಅವರು ಇದೇ ನೇತ್ರಾವತಿ ಸ್ನಾನಘಟ್ಟದ ಮೂಲಕ ಕಾಡಿನ ಒಳಗಡೆ ಎಂಟ್ರಿಯನ್ನು ಪಡೆದಿದ್ದರು. ಸೀರಿಯಲ್ ನಂಬರ್ 1 ಏನಿದೆ ಅದನ್ನು ಅವಲೋಕನ ಮಾಡುವಂಥ ನಿಟ್ಟಿನಲ್ಲಿ, ಸೀರಿಯಲ್ ನಂಬರ್ 1 ಏನಿತ್ತು ಅದನ್ನು ಅವಲೋಕನ ಮಾಡುವಂಥ ನಿಟ್ಟಿನಲ್ಲಿ ಅವರು ಹೋಗಿದ್ದರು. ಈಗ ಮತ್ತೆ ಏನೋ ಬೇರೆ ಕಡೆ ಆತ ತೋರಿಸ್ತಾ ಇದ್ದಾನೆ ಸಾಕಷ್ಟು ಜಾಗಗಳನ್ನು ನಾವು ದೃಶ್ಯದಲ್ಲಿ ಗಮನಿಸ್ಬೋದು. ಸೊ ಇವತ್ತು ಅಂದುಕೊಂಡ ರೀತಿಯಲ್ಲಿ ಆಗಿದ್ದರೆ ಈ ಸೀರಿಯಲ್ ನಂಬರ್ 2 ಹೋಗಬೇಕಾಗಿತ್ತು. ಆದರೆ ಈಗ ಆತ ಬೇರೆ ಜಾಗಗಳನ್ನು ತೋರಿಸುವಂಥದ್ದನ್ನು ಕೂಡ ಗಮನಿಸ್ಬೋದು. ಸಾಕಷ್ಟು ಜನರು ಕೂಡ ಇಲ್ಲಿ ಸೇರಿದ್ದಾರೆ. ಬಹಳ ಕ್ಯೂರಿಯಾಸಿಟಿ. ಮತ್ತೆ ವಾಹನದತ್ತ ಅನಾಮಿಕನನ್ನು ಕರೆದುಕೊಂಡು ಹೋಗ್ತಾ ಇರುವಂಥದ್ದನ್ನು ಗಮನಿಸ್ಬೋದು ನಾವು. ಅನಾಮಿಕನನ್ನು ವಾಹನದತ್ತ ನೆಟ್ಟಿನ ಉಂಟ್ಲೆ ಕೃಪೇಶ್ ಉಂಡತ ವಿಜುವಲ್. ಎಸ್ ಪುತ್ತೂರು AC ಸ್ಟೆಲಾ ವರ್ಗೀಸ್ ಅವರು ಕೂಡ ಇಲ್ಲೇ ಇದ್ದಾರೆ. ನಾವು ನೋಡ್ಬೋದು ದೃಶ್ಯದಲ್ಲಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ್ತೆ ಉತ್ಖನನದ ಪ್ರೊಸೆಸ್ ಅನ್ನುವಂಥದ್ದು ಆರಂಭವಾಗುತ್ತೆ ನೀತಿ. ಸೊ ಏನೋ ಇಲ್ಲಿ ಅಧಿಕಾರಿಗಳೊಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂದರೆ ನಿನ್ನೆ ಎಂಟ್ರಿ ಆದ ಜಾಗದಲ್ಲೇ ಅವರು ಎಂಟ್ರಿ ಆಗೋದೇನಾದರೂ ಡೌಟ್ ಇದೆಯಾ ಅಂತ ರೀತಿಯಲ್ಲೂ ಕಾಣಿಸ್ತಾ ಇದೆ. ಇದರೊಂದಿಗೆ ಇಲ್ಲೇ ಒಂದು ರೀತಿಯ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸ್ನಾನಘಟ್ಟದಲ್ಲಿ ಒಂದು ರೀತಿಯ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಸಾಕಷ್ಟು ಅಧಿಕಾರಿಗಳು ಕೂಡ ಇದ್ದಾರೆ, SIT ಅಧಿಕಾರಿಗಳು ಕೂಡ ಇದ್ದಾರೆ. ಆ ಅನಾಮಿಕ ವ್ಯಕ್ತಿ ಆ ಭಾಗದಲ್ಲೇ ಏನೋ ತೋರಿಸ್ತಾ ಇರುವಂಥದ್ದನ್ನು ಕೂಡ ನಾವು ನೋಡ್ಬೋದು. ಅಲ್ಲೇ ಒಂದು ಪರಿಶೀಲನೆ ಕೂಡ ನಡೀತಾ ಇದೆ. SIT ಅಧಿಕಾರಿಗಳು ಕೂಡ ಅಲ್ಲೇ ಇದ್ದಾರೆ. ಸೊ ಇಲ್ಲೇ ಯಾವುದಾದ್ರೂ ಅಂದರೆ ಏನಾದರೂ ಮಹತ್ವವಾದ ಸುಳಿವು ಇಲ್ಲೇ ಏನಾದರೂ ಇದೆಯಾ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ಒಂದು ಕಡೆಯಿಂದ ಸಾಕಷ್ಟು ಜನ ಇಲ್ಲಿ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಕೂಡ ಇದ್ದಾರೆ. ಇನ್ನೊಂದು ಕಡೆಯಿಂದ ಅನಾಮಿಕ ವ್ಯಕ್ತಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ನಾವು ದೃಶ್ಯದಲ್ಲಿ ನೋಡಬಹುದು. ಆತ ಇಲ್ಲೇ ಏನೋ ಮಹತ್ವವಾದಂಥ ವಿಚಾರವನ್ನು ಅಧಿಕಾರಿಗಳ ಜೊತೆಗೆ ಹಂಚಿಕೊಳ್ತಾ ಇರುವಂಥದ್ದನ್ನು ಕೂಡ ಗಮನಿಸ್ಬೋದು. ದಯಾಮ್ ಅವರು ಕೂಡ ಇದ್ದಾರೆ, ಪುತ್ತೂರು AC ಸ್ಟೆಲಾ ವರ್ಗೀಸ್ ಅವರು ಕೂಡ ಇದ್ದಾರೆ. ಸೊ ಆತ ನಾನು ಹೇಳ್ತಾ ಇದ್ದ ಹಾಗೆ ಮೊನ್ನೆ ದಿವಸ ಕೂಡ ಈ ಸ್ನಾನಘಟ್ಟ ಏನು ಕಾಡಿನೊಳಗಡೆ ಎಂಟ್ರಿ ಆಗುವ ಮುನ್ನ
ಇಲ್ಲೇ ಅನೇಕ ವಿಚಾರಗಳನ್ನು ಅಧಿಕಾರಿಗಳೊಟ್ಟಿಗೆ ಹಂಚಿಕೊಳ್ತಾ ಇದ್ದದ್ದನ್ನು ನಾವು ಕೂಡ ಗಮನಿಸಿದ್ವಿ. ಸೊ ಆ ಬಳಿಕ ಆತ ಕಾಡಿನ ಒಳಗೆ ಎಂಟ್ರಿಯನ್ನು ಪಡೆದಿದ್ದ. ದಯಮ್ಮ ಅವರು ಕೂಡ ಆತನೊಂದಿಗಿದ್ದಾರೆ. ಸೊ ದಯಮ್ಮ ಅವರು ಕೂಡ ಅದರಿಂದ ಮಾಹಿತಿಯನ್ನು ಪಡೆದುಕೊಳ್ತಾ ಇರುವಂಥದ್ದನ್ನು ಗಮನಿಸ್ಬೋದು. SP ದಯಮ್ಮ ಏನು ನಾವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀವೋ ಅವರೇ ಖುದ್ದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಒಂದು ಸಮಾಲೋಚನೆಗಳು ಕೂಡ ಇಲ್ಲಿ ನಡೀತಾ ಇದೆ. ಏನಾದರೂ ಇವತ್ತು ಕಾರ್ಯಾಚರಣೆಯಲ್ಲಿ ಚೇಂಜಸ್ ಇದೆಯಾ ಗೊತ್ತಿಲ್ಲ. ಸೊ ದಯಮ್ಮ ಅವರು ಕೂಡ ವಾಹನದತ್ತ ಹೋಗ್ತಾ ಇರುವಂಥದ್ದು ಗಮನಿಸ್ಬೋದು. ಆತ ನದಿಯತ್ತ ಹೋಗ್ತಾ ಇದ್ದಾನೆ, ನೇತ್ರಾವತಿ ಸ್ನಾನಘಟ್ಟದ ಹತ್ರ ಹೋಗ್ತಾ ಇದ್ದಾನೆ. ಅಲ್ಲೇ ಏನೋ ತೋರಿಸಿದ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ. ನೀತಿ ನಿಜವಾಗ್ಲೂ ಹೌದು. ಯಾಕಂದರೆ ಈಗಾಗಲೇ ಆತ ಹೇಳಿದ ರೀತಿಯಲ್ಲಿ ಎಲ್ಲ ಸೀರಿಯಲ್ ನಂಬರ್ಗಳನ್ನು ಕೂಡ ಮಾರ್ಕ್ ಮಾಡಿಕೊಂಡಿರುವಂಥದ್ದು ಅಧಿಕಾರಿಗಳು. ಆತ ಎಲ್ಲೆಲ್ಲ ತೋರಿಸಿದ್ನೋ ಅದನ್ನೆಲ್ಲ ಹಂತ ಹಂತವಾಗಿ ಅವರು ಮಾರ್ಕ್ ಮಾಡ್ಕೊಂಡು ಹೋಗಿದ್ರು. ಮತ್ತು ನಿನ್ನೆ ಆತನ ಒಂದು ಅನುಮತಿಯ ಮೇರೆಗೆ, ಸಮ್ಮತಿಯ ಮೇರೆಗೆ ಸೀರಿಯಲ್ ನಂಬರ್ 1ನಿಂದಲೇ ಅದು ಆರಂಭ ಕೂಡ ಆಗಿತ್ತು. ಸೊ ಹಾಗಾಗಿ ಇವತ್ತು ಕೂಡ ಆತ ಬೇರೆ ಏನಾದರೂ ಜಾಗಗಳನ್ನು ತೋರಿಸ್ತಾನೆ ಅಥವಾ ನಿನ್ನೆ ಏನೊಂದು ಸಮಾಧಿ ಮುಚ್ಚಲ್ಪಟ್ಟಿತ್ತು ಅಂದರೆ ಅದರ ಬಗ್ಗೆ ಕೂಡ SIT ಅಧಿಕಾರಿಗಳು ಮಾಹಿತಿಯನ್ನು ಪಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ನೀವು ಇಂಥ ಜಾಗದಲ್ಲಿ ಇದೆ ಅಂತ ಹೇಳಿದಿರಿ ಸೀರಿಯಲ್ ನಂಬರ್ 1ನಲ್ಲಿ, ಸ್ಟಿಲ್ ಅಲ್ಲಿ ನಿನ್ನೆ ಏನೂ ಸಿಕ್ಕಿಲ್ಲ. ಇದಕ್ಕೆ ಕಾರಣ ಏನು ಮಿಸ್ ಆಗಿರ್ಬೋದು, ಎಲ್ಲಿ ಮಿಸ್ ಆಗಿರಬಹುದು, ಕಾರಣ ಏನಾದರೂ ಇದೆಯಾ, ನಿಮ್ಗೆ ಏನಾದರೂ ಬದಲಾವಣೆಗಳು ಗೊತ್ತಾಗ್ತಾ ಇದೆಯಾ, ಅಥವಾ ಮುಂದಕ್ಕೆ ಇದೇ ಪರಿಸ್ಥಿತಿ ಎದುರಾದರೆ ಏನು ಮಾಡೋದು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಮಾಹಿತಿಯನ್ನು ನೆನಪು ಮಾಡ್ಕೊಳ್ಳಿ ಅಥವಾ ವಿಚಾರಗಳನ್ನು ನೆನಪು ಮಾಡ್ಕೊಳ್ಳಿ. ಎಲ್ಲಿ ಮಿಸ್ ಹೊಡಿತು, ಏನಾಯಿತು ಅನ್ನೋಂಥ ರೀತಿಯ ಒಂದು ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇರುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆತ ನೇತ್ರಾವತಿ ನದಿ ಹತ್ರ ನಿಂತ್ಕೊಂಡಿರುವಂಥದ್ದನ್ನು ಕೂಡ ನೋಡಬಹುದು. ಸೊ ನದಿಯನ್ನು ವೀಕ್ಷಣೆ ಮಾಡ್ತಾ ಇರುವಂಥದ್ದು. ಅಲ್ಲೇನಾದರೂ ಮಹತ್ವವಾದ ವಿಚಾರಗಳು ಏನಾದರೂ ಇದೆಯಾ, ಯಾಕಂದರೆ ಆತ ಇದ್ದಂಥ ಸಮಯದಿಂದ ಇಲ್ಲಿವರೆಗೆ ಸಾಕಷ್ಟು ಬದಲಾವಣೆಗಳಾಗಿದೆ. ಆತ ಇದ್ದಿದ್ದು 1995ರಿಂದ 2015ರವರೆಗೆ, 2014ರವರೆಗೆ ಅಲ್ಲಿದ್ದೆ ಅಂತ ಆತ ಹೇಳಿದ್ದ. ಸೊ ಆ ಬಳಿಕವೂ ಕೂಡ ಸರಿಸುಮಾರು 10 ವರ್ಷ ಜಾಸ್ತಿ ಆಗಿದೆ. ಆ 10 ವರ್ಷ ಜಾಸ್ತಿ ಆದ ಬಳಿಕ ಸಾಕಷ್ಟು ಬದಲಾವಣೆಯನ್ನು ನೇತ್ರಾವತಿ ಸ್ನಾನಘಟ್ಟ ಕೂಡ ಕಂಡಿರುವಂಥದ್ದನ್ನು ನಾವು ಗಮನಿಸ್ಬೋದು. ಹಾಗಾಗಿ ಆತ ಏನೋ ಒಂದು ಕಲೆ ಹಾಕ್ತಾ ಇದ್ದಾನೆ, ಅಲ್ಲಿ ಏನೋ ಮಾಹಿತಿಯನ್ನು ಅಧಿಕಾರಿಗಳಿಗೆ ತೋರಿಸಬೇಕಾದಂಥ ರೀತಿಯಲ್ಲಿ ಕಲೆ ಹಾಕ್ತಾ ಇದ್ದಾನೆ. ಕ್ಯಾಮರಾದಲ್ಲೂ ಕೂಡ ನೀವು ನೋಡ್ಬೋದು, ನಾವು ಆ ವ್ಯಕ್ತಿಯನ್ನೇ ತೋರಿಸ್ತಾ ಇದ್ದೀವಿ. ಆತ ಬಹಳ ಒಂಥರ ಭಯಾನಕವಾಗಿ ದೃಶ್ಯ ಇದೆ. ಆತ ನೇತ್ರಾವತಿ ಸ್ನಾನಘಟ್ಟವನ್ನೇ ವೀಕ್ಷಣೆ ಮಾಡ್ತಾ ಇದ್ದಾನೆ, ನೇತ್ರಾವತಿ ನದಿಯನ್ನೇ ನೋಡ್ತಾ ಇದ್ದಾನೆ. ಅದನ್ನು ಕೂಡ ಗಮನಿಸ್ಬೋದು. ಅಧಿಕಾರಿಗಳು ಕೂಡ ಅಲ್ಲಿದ್ದಾರೆ, ಸಾಕಷ್ಟು ಜನ ಅಲ್ಲಿದ್ದಾರೆ. ನೀವು ನೋಡ್ಬೋದು ದೃಶ್ಯವಲಯದಲ್ಲಿ ಇಡೀ ನೇತ್ರಾವತಿ ನದಿ ಸೇರಿದಂತೆ ಆ ಅನಾಮಿಕ ನದಿಯನ್ನು ನೋಡ್ತಾ ಇರುವಂಥ ರೀತಿ. ಏನು ಯೋಚನೆ ಮಾಡ್ತಾ ಇದ್ದಾನೆ ಆತ ಅನ್ನುವಂಥದ್ದು ಈಗ ಎಲ್ಲರಲ್ಲೂ ಕೂಡ ಮೂಡ್ತಾ ಇರುವಂಥ ಒಂದು ಕುತೂಹಲ. ಅಥವಾ ಏನು ಮಾಹಿತಿ ಕೊಡೋದಕ್ಕೆ ಅಲ್ಲಿ ಸಜ್ಜಾಗಿದ್ದಾನೆ ಅಥವಾ ಏನನ್ನು ನೆನಪು ಮಾಡ್ಕೊಳ್ತಾ ಇದ್ದಾನೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಪ್ರಮುಖವಾಗುತ್ತೆ. ನಾವು ದೃಶ್ಯದಲ್ಲಿ ನೋಡ್ತಾ ಹೋಗ್ಬೋದು. ಆತನನ್ನು ಬಿಟ್ಟಿದ್ದಾರೆ ಅಲ್ಲಿ ಅಧಿಕಾರಿಗಳು. ಆತ ಏನೋ ಯೋಚನೆ ಮಾಡ್ತಾ ಇದ್ದಾನೆ. ನಾವು ತುಂಬ ಟೆನ್ಷನ್ ಆಗಿದ್ದ ಸಂದರ್ಭ ಅಥವಾ ಮನಸ್ಸನ್ನು ಹಗರುಗೊಳಿಸಬೇಕು ಅಂತ ಹೇಳಿದ ಸಂದರ್ಭ ನದಿ ಬದಿಗೋ ಸಮುದ್ರ ಬದಿಗೋ ಹೋಗುವಂಥದ್ದನ್ನು ನಾವು ನೋಡಬಹುದು. ಅದೇ ಮಾದರಿ ಆತ ಕೂಡ ಅಲ್ಲಿ ಸುಮ್ಮನೆ ನಿಂತಿದ್ದಾನೆ, ಏನು ಮಾತಾಡ್ತಾ ಇಲ್ಲ. ಅಧಿಕಾರಿಗಳು ಆತನ ಹತ್ರ ಏನು ಕೇಳ್ತಾ ಇಲ್ಲ, ಅಧಿಕಾರಿಗಳು ಕೂಡ ಏನು ಕೇಳ್ತಾ ಇಲ್ಲ. ಹಾಗಾಗಿ ಆತ ಕೂಡ ಸುಮ್ಮನೆ ಅಲ್ಲಿ ನಿಂತ್ಕೊಂಡಿರುವಂಥದ್ದನ್ನು ನಾವು ಗಮನಿಸ್ಬೋದು. ಆತನಷ್ಟಿಗೆ ಆತ ಅಲ್ಲಿ ನಿಂತಿದ್ದಾನೆ. ಸೊ ಆತನಿಗೆ ಸಮಯ ತೆಗೆದುಕೋ, ನೆನಪು ಮಾಡಿಕೋ ಅನ್ನುವಂಥ ರೀತಿಯಲ್ಲಿ ಅಧಿಕಾರಿಗಳು ಏನಾದರೂ ಸಮಯವನ್ನು ಕೊಟ್ಟರಾ, ಅಥವಾ ಈಗಾಗಲೇ ಅಧಿಕಾರಿಗಳು ಹೇಳಿದರು ಸಮಾಧಿ ನಂಬರ್ 1 ಕತೆ ಮುಗೀತು ನಿನ್ನೆಗೆ ಅಂತ, ಇನ್ನು ಮತ್ತೆ ಅದನ್ನು ಕೆದಕೋದಕ್ಕೆ ನಾವು ಹೋಗೋದಿಲ್ಲ, ಅದಲ್ಲಿಗೆ ಅದರ ಚಾಪ್ಟರ್ ಕ್ಲೋಸ್ ಆಯಿತು. ಬೇಕಾದಷ್ಟು ಅಗ್ದಿದ್ದೀವಿ, ಬೇಕಾದಷ್ಟು ಅಲ್ಲಿಂದ ಮಣ್ಣನ್ನು ಹೊರ ತೆಗೆದಿದ್ದೀವಿ, ಆದರೆ ಏನೂ ಸಿಕ್ಕಿಲ್ಲ, ಅಲ್ಲಿ ಮಣ್ಣು ಮಾತ್ರ ಸಿಕ್ಕಿದ್ದು ಅನ್ನುವಂಥ ರೀತಿಯಲ್ಲಿ. ಹಾಗಾಗಿ ಇವತ್ತು ಸೀರಿಯಲ್ ನಂಬರ್ 2ಇಂದ ಆರಂಭ ಆಗಬೇಕು ಅಂತ ಹೇಳಿದರು ಕೂಡ ಆತನಿಗೇನಾದರೂ ಸಮಯಾವಕಾಶವನ್ನು ಅಧಿಕಾರಿಗಳು ಕೊಟ್ಟರಾ, ಬಹಳ ಕುತೂಹಲ ಕಾರಣ ಆಗ್ತದೆ ನೀತಿ ಈ ದೃಶ್ಯ ನೋಡೋದಕ್ಕೂ ಕೂಡ. ಯಾಕಂದರೆ ಆತ ತನ್ನ ಒಂದು ಪಶ್ಚಾತ್ತಾಪ ಪತ್ರದ चूर जूम
ನೀತಿ ಹೌದು, ನಿಜವಾಗ್ಲೂ ಕೂಡ ಆತನಿಗೂ ಕೂಡ, ಯಾಕಂದರೆ ಆತ ಸುಮಾರು ವರ್ಷಗಳ ಬಳಿಕ ಇಲ್ಲಿಗೆ ಬಂದಿದ್ದಾನೆ. ಬಹುಶಃ ಒಂದು ಅರ್ಥದಲ್ಲಿ ಬರಬೇಕಾದ್ರೆ ಆತನಿಗೆ ಕನ್ಫ್ಯೂಷನ್ ಆಗಿರುವಂಥ ಸಾಧ್ಯತೆಗಳು ಕೂಡ ಇದೆ. ನಾವು ಸ್ಥಳೀಯರಲ್ಲೂ ಕೂಡ ಮಾತನಾಡುವಂಥ ಸಂದರ್ಭ ಅವರು ಕೂಡ ಹೇಳ್ತಾ ಇದ್ರು, ಈಗಿದ್ದ ರೀತಿಯಲ್ಲಿ ಹಿಂದೆ ನೇತ್ರಾವತಿ ಸ್ನಾನಘಟ್ಟ ಇರಲಿಲ್ಲ. ಯಾಕಂದರೆ 2018ರಲ್ಲಿ 19ರಲ್ಲಿ ಬಹಳ ದೊಡ್ಡ ಮಟ್ಟಿನ ಒಂದು ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಭಾಳ ಹಾನಿಯಾಗಿತ್ತು, ತುಂಬ ಪ್ರಮಾಣದಲ್ಲ, ಬಟ್ ಒಂದು ರೂಪರೇಷೆ ಅನ್ನುವಂಥದ್ದು ಬದಲಾಗಿತ್ತು. ಆತ ಇಲ್ಲಿಗೆ ಬರುವ ಮುಂಚೆನೇ ಅದರ ರೂಪರೇಷೆ ಅನ್ನುವಂಥದ್ದು ಬದಲಾಗಿತ್ತು. ಸೊ ಈಗಲೂ ಕೂಡ ಆತ ಏನು ಬಂದಿದ್ದಾನೋ ಅದನಿಗೆ ಕನ್ಫ್ಯೂಷನ್ಸ್ ಆಗುವಂಥ ಸಾಧ್ಯತೆಗಳಿದೆ ಅನ್ನುವಂಥದ್ದು ಅಧಿಕಾರಿಗಳಿಗೂ ಗೊತ್ತಿತ್ತು. ಯಾಕಂದರೆ ಎಲ್ಲರೂ ಮನುಷ್ಯರು ಇರುವಂಥದ್ದು ಇಲ್ಲಿ. ಹಾಗಾಗಿ ಆತನಿಗೂ ಕೂಡ ಅಧಿಕಾರಿಗಳು ಹೇಳಿದ್ರಂತೆ, ಸ್ವಲ್ಪ ನೋಡ್ಕೋ, ನೆನಪು ಮಾಡ್ಕೋ, ನಿನಗೆ ನೆನಪಾಗುವವರೆಗೂ ಕೂಡ ನಾವು ಅಗಿಯೋದಕ್ಕೆ ಶುರು ಮಾಡೋದಿಲ್ಲ. ನಿನ್ಗೆ ಯಾವಾಗ ನೆನಪಾಗುತ್ತೋ, ನೀನು ಯಾವ ಜಾಗವನ್ನು ಹೇಳ್ತೀಯೋ ಆ ಜಾಗವನ್ನು ಎಷ್ಟು ಆಳ ಬೇಕಾದರೂ, ಎಷ್ಟು ಸಮಯ ಬೇಕಾದರೂ ನಾವು ಅಗಿಯೋದಕ್ಕೆ ರೆಡಿ ಇದ್ದೀವಿ. ನಿನ್ಗದು ಸಮಾಧಾನ ಅಂತ ಅನಿಸ್ಬೇಕು. ನಿನ್ನ ಮುಖದಲ್ಲಿ ಆ ಸಮಾಧಾನವನ್ನು ನಾವು ಕಂಡ ಬಳಿಕ ನಾವು ಅದನ್ನು ಸ್ಟಾಪ್ ಮಾಡ್ತೀವಿ. ಇಲ್ಲಿಲ್ಲ ಅನ್ನುವಂಥ ನಿರ್ಧಾರಕ್ಕೆ ನೀನು ಬಂದ ಬಳಿಕ ನಾವು ಸ್ಟಾಪ್ ಮಾಡ್ತೀವಿ ಅನ್ನುವಂಥದ್ದನ್ನು ನಿನ್ನೆ ಕೂಡ ಹೇಳಿದರು. ಸೊ ಅದೇ ಮಾದರಿಯಲ್ಲಿ ಇವತ್ತು ಕೂಡ ಅದೇ ಘಟನೆಗಳಲ್ಲಿ ನಡೀತಾ ಇದೆ, ನಾವು ದೃಶ್ಯದಲ್ಲಿ ನೋಡಬಹುದು. ಸೊ ಆತ ಒಂಥರ ಸಮಯವನ್ನು ಮಾಡ್ತಾ ಇರುವಂಥದ್ದು, ಅಂದರೆ ನೆನಪು ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ತಾ ಇರುವಂಥದ್ದನ್ನು ನಾವು ಗಮನಿಸ್ಬೋದು. ಸೊ ಆ ನೆನಪು ಮಾಡ್ಕೊಳ್ಳುವಂಥ ಪ್ರಕ್ರಿಯೆ ಎಷ್ಟೊತ್ತು ನಡೆಯುತ್ತೆ ಅಂತ ಗೊತ್ತಿಲ್ಲ. ಆತ ಸುಮ್ಮನೆ ಅಲ್ಲಿ ನಿಂತಿರುವಂಥದ್ದನ್ನು ಕೂಡ ಗಮನಿಸ್ಬೋದು. ಬಹಳ ಒಂದು ವಿಚಿತ್ರ ರೀತಿಯಲ್ಲಿ ದೃಶ್ಯವನ್ನು ನಾವು ನೋಡ್ಬೋದು. ಯಾಕಂದರೆ ಆತ ತನ್ನ ಪಶ್ಚಾತ್ತಾಪ ಪತ್ರದಲ್ಲೂ ಇದೇ ಸ್ನಾನಘಟ್ಟದಿಂದ ಆತನ ಕಥೆಯನ್ನು ಆರಂಭ ಮಾಡಿದ್ದ. ಸೊ ಇಲ್ಲೇ ಬಂದು ಈಗ ನಿಂತಿದ್ದಾನೆ. ಮೊನ್ನೆ ಎಲ್ಲ ಇದು ಬೆಳವಣಿಗೆ ನಡೆದಿರಲಿಲ್ಲ, ಆದರೆ ಇವತ್ತು ಸ್ವಲ್ಪ ಭಿನ್ನವಾಗಿ ಒಂದು ಬೆಳವಣಿಗೆ ಕಾಣಿಸ್ತಾ ಇದೆ. ಯಾಕಂದರೆ ಎಲ್ಲ ಅಂದುಕೊಂಡ ರೀತಿಯಲ್ಲಿ ನಡೆದಿದ್ದರೆ ಇಷ್ಟೊತ್ತಿಗೆ ಸೀರಿಯಲ್ ನಂಬರ್ 2 ಅಗಿಯೋದಕ್ಕೆ ಅವ್ರು ಹೋಗಬೇಕಾಗಿತ್ತು. ಆದರೆ ಸೀರಿಯಲ್ ನಂಬರ್ 2 ಅಗಿಯೋದಕ್ಕೆ ಅವ್ರು ಇನ್ನೂ ಹೋಗಿಲ್ಲ, ಇಲ್ಲೇ ಸ್ಟಾಪ್ ಆಗಿದ್ದಾರೆ. ಸೊ ಅಧಿಕಾರಿಗಳು ಏನಾದರೂ ಆತನಿಗೆ ಸಮಯಾವಕಾಶವನ್ನು ಕೊಟ್ಟರ, ನೆನಪು ಮಾಡ್ಕೋ, ಜಾಗ ನೋಡು, ನದಿಯ ವಿಸ್ತೀರ್ಣವನ್ನು ನೆನಪು ಮಾಡ್ಕೋ, ಈಗಾಗಿರುವಂಥ ಬದಲಾವಣೆಗಳನ್ನು ತಾಳೆ ಮಾಡ್ಕೋ. 1995ಕ್ಕೂ ಈಗ ತುಂಬ ಡಿಫರೆನ್ಸ್ ಇದೆ, ಅಥವಾ 2014 2025ಕ್ಕೆ ಬಹಳ ಡಿಫರೆನ್ಸ್ಗಳು ಇದೆ, ಬಹಳ ಚೇಂಜಸ್ ಆಗಿದೆ, ವಾತಾವರಣ ಚೇಂಜಸ್ ಆಗಿದೆ. ನಿನ್ನ ಸಮಯ ನೀನು ತೆಗೆದುಕೋ, ಏನಾದರೂ ಮಹತ್ವದ ಸುಳಿವು ಸಿಕ್ಕರೆ ನಮ್ಮ ಹತ್ರ ಹಂಚ್ಕೋ, ಏನಾದರೂ ನೆನಪಾದರೆ ಹಂಚ್ಕೋ ಅನ್ನುವಂಥ ರೀತಿಯಲ್ಲಿ ಹೇಳಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದೇ ಕಾರಣಕ್ಕೆ ಆತನನ್ನು ನದಿಯ ಪಕ್ಕದಲ್ಲಿ ಒಬ್ಬಂಟಿಯಾಗಿ ಬಿಟ್ಟಿದ್ದಾರೆ. ಆತ ನದಿಯನ್ನು ನೋಡಿಕೊಂಡು ನಿಂತಿದ್ದಾನೆ. ಮತ್ತು ಒಂದಿಷ್ಟು ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಅಲ್ಲಿದ್ದಾರೆ. ಸೊ ಅವರೊಟ್ಟಿಗೆ ಒಂಚೂರು ವಿಚಾರ ವಿನಿಮಯವನ್ನು ಮಾಡ್ಕೊಳ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೀರಿಯಲ್ ನಂಬರ್ 2ನ ಒಂದು ಉತ್ಖನನ ಆರಂಭವಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಬಹಳ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗಿದೆ ನೀತಿ. ನೋಡಿ, ನೀವು ನೋಡಬಹುದು, ಆತ ನದಿಯನ್ನೇ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಕೇವಲ ನದಿಯನ್ನೇ ಮಾತ್ರ ಆತ ನೋಡ್ತಾ ಇರುವಂಥದ್ದು. ಬಹುಶಃ ಈಗ ಅಧಿಕಾರಿಗಳಿಂದ ಏನೋ ಸೂಚನೆ ಬಂದಿರುವಂಥ ಸಾಧ್ಯತೆಗಳು ಇದೆ. ಆತನ ರೈನ್ಕೋಟನ್ನು ಕೂಡ ಅಧಿಕಾರಿಗಳೇ ಹಾಕ್ತಾ ಇದ್ದಾರೆ. ಬಹಳ ಜಾಗೃತೆಯಿಂದ ಆತನನ್ನು ನೋಡ್ಕೊಳ್ತಾ ಇದ್ದಾರೆ. ಯಾಕಂದರೆ ನಾವು ಮೊದಲಿನಿಂದಲೂ ಕೂಡ ಹೇಳ್ತಾ ಇದ್ದೀವಿ, SIT ಅಧಿಕಾರಿಗಳು ಆತನ ಒಂದು ನಿರ್ಧಾರವನ್ನು ಮೀರಿ ಯಾವುದೇ ನಿರ್ಧಾರವನ್ನು ಕೂಡ ಕೈಗೊಳ್ತಾ ಇರಲಿಲ್ಲ. ಈಗ ಬೇರೆ ಹತ್ತ ಅವ್ರು ಹೋಗ್ತಾ ಇರುವಂಥದ್ದನ್ನು ಕೂಡ ನೋಡ್ಬೋದು. ಈಗ ಮತ್ತೆ ಸೀರಿಯಲ್ ನಂಬರ್ 2ನತ್ತ ಅವ್ರು ಹೋಗ್ತಾ ಇದ್ದಾರೋ ಏನೋ ಅನ್ನೋ ರೀತಿಯಲ್ಲಿ ಅನ್ನಿಸ್ತಾ ಇದೆ. ಸೊ ಆ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ರೆಡಿ ಆದರೆ ನಾವು ಸ್ಟಾರ್ಟ್ ಮಾಡ್ತೀವಿ ಅನ್ನೋ ಅದೇ ಮಾದರಿಯಲ್ಲಿ ಕಾಣಿಸ್ತಾ ಇದೆ. ಆತ ಬಹುಶಃ ಈಗ ಕಾಡಿನ ಒಳಗಡೆ ಹೋಗುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಏನು ಸೀರಿಯಲ್ ನಂಬರ್ 1 ಸೀರಿಯಲ್ ನಂಬರ್ 2 ಇತ್ತು, ಆ ಸೀರಿಯಲ್ ನಂಬರ್ 2ನತ್ತ ಆತ ಹೋಗಬಹುದು ಈಗ. ಸೊ ಆ ಕಡೆ ಹೋಗ್ತಾ ಇದ್ದಾರೆ. ಸೊ ಆತನಿಗೆ ಒಂದು ಸಮಯವನ್ನು ಕೂಡ ಕೊಟ್ಟಿದ್ದರು. ಸೊ ಆ ಪ್ರಶಾಂತವಾಗಿ ಹರಿತಾ ಇದ್ದಂಥ ನದಿಯ ಮುಂಭಾಗದಲ್ಲಿ ನಿಂತು ಆತ ಏನನ್ನು ಮೆಲುಕು ಹಾಕ್ತಾ ಇದ್ದ. ಈಗ ಮೆಲುಕು ಹಾಕಿದ ಬಳಿಕ ಅಧಿಕಾರಿಗಳು ರೆಡಿನಾ ಅಂತ ಕೇಳಿದ ಕೂಡಲೇ ರೆಡಿ ಅಂತ ಹೇಳಿ ಈಗ ಆತ ಹೋಗಿದ್ದಾನೆ. ಸೊ ಮತ್ತೆ ಕಾರ್ಯಾಚರಣೆ ಆರಂಭ ಆಗಿದೆ ನೀತಿ. ಇವತ್ತಾದರೂ ಬುರುಡೆ ರಹಸ್ಯ ತೆರೆದುಕೊಳ್ಳುತ್ತಾ ಧರ್ಮಸ್ಥಳದ 106 ಶವಹೂತ ಪ್ರಕರಣ ಸಂಬಂಧಪಟ್ಟ ಹಾಗೆ ಇವತ್ತು ಕೂಡ ಮಹತ್ವದ ದಿನ. ನಿನ್ನೆ ಇಡೀ ಜಗತ್ತು ಕಾದರೂ ಕೂಡ ಅಲ್ಲಿ ಅಂದುಕೊಂಡ ರೀತಿಯಲ್ಲಿ ಯಾವುದೇ ರೀತಿಯ ಬುರುಡೆಗಳು ಅಥವಾ ಆತ ಮಾಡಿದಂಥ ಆರೋಪದ ರೀತಿಯಲ್ಲಿ ಯಾವುದೇ ರೀತಿಯ ಬುರುಡೆಗಳು ಸಿಕ್ಕಿರಲಿಲ್ಲ. ಈಗ ಮತ್ತೆ ಕಾರ್ಯಾಚರಣೆ ಆರಂಭವಾಗ್ತಾ ಇದೆ. ಅನಾಮಿಕ ವ್ಯಕ್ತಿಯನ್ನು ಮತ್ತೆ ಕಾಡಿನೊಳಗೆ SIT ಅಧಿಕಾರಿಗಳು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿ ಸ್ಟಾರ್ಟ್ ಮಾಡಿದ್ರೋ ಮತ್ತೆ ಅಲ್ಲಿಂದನೇ ಶುರು ಮಾಡುವಂಥ ಪ್ರಕ್ರಿಯೆ. ಮೊನ್ನೆ ಕೂಡ ಇದೇ ಸ್ಪಾಟ್ನಲ್ಲಿ ಆತನನ್ನು ನಿಲ್ಲಿಸಿ ಸುಮಾರು ಹೊತ್ತುಗಳ ಕಾಲ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡಿದರು. ಇಲ್ಲೇನಾದರೂ ಯಾರನ್ನಾದರೂ ಹೂತಾಕಿದೆಯಾ, ಇಲ್ಲೇನಾದರೂ ಜಾಗಗಳಿದೆಯಾ ಅನ್ನುವಂಥದ್ದನ್ನು ಕೂಡ ಕೇಳಿದರು. ಇದಾದ ಬಳಿಕ ಅಲ್ಲಿ ಏನು ಬ್ಯಾರಿಕೇಡ್ಗಳು ಕಾಣಿಸ್ತಾ ಇದೆಯೋ ಆ ಮೂಲಕ ಮತ್ತೆ ಅವರು ಕಾಡಿನೊಳಗೆ ಎಂಟ್ರಿಯನ್ನು ಪಡೆದುಕೊಳ್ತಾ ಇದ್ರು. ಸೊ ಈಗಲೂ ಕೂಡ ಮತ್ತೆ ಅದೇ ಜಾಗದಲ್ಲಿ ಬಂದವರು ನಿಂತಿದ್ದಾರೆ. ಸೊ ಇಷ್ಟೊತ್ತು ಅನಾಮಿಕ ವ್ಯಕ್ತಿ ನದಿಯ ಮುಂಭಾಗದಲ್ಲಿ ನಿಂತು ನದಿಯನ್ನು ನೋಡ್ತಾ ಮೈ ಮರೆತು ಹಿಂದಿನ ನೆನಪುಗಳನ್ನು ಮೆಲುಕು ಹಾಕಿದ ರೀತಿಯಲ್ಲಿ ಅದು ಕಾಣಿಸ್ತಾ ಇತ್ತು. ಸೊ ಆತನಿಗೆ ನೆನಪು ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಟ್ಟರ ಏನೋ ಗೊತ್ತಿಲ್ಲ. ಈಗ ಮತ್ತೆ ಕಾರ್ಯಾಚರಣೆ ಮುಂದುವರೆದಿದೆ. ದಯಾಮ್ ಅವರ ಅಧಿಕಾರಿಗಳೊಂದಿಗೆ ಫಾರೆನ್ಸಿಕ್ ವೈದ್ಯರೊಂದಿಗೆ ಚರ್ಚೆಯನ್ನು ಮಾಡಿ ಮತ್ತೆ ಎಂಟ್ರಿಯನ್ನು ಪಡೆದಿದ್ದಾರೆ. ಬಿಗಿ ಪೊಲೀಸ್ ಬಂದೋಬಸ್ತ್ನ ಜೊತೆಗೆ ಆತ ನೇತ್ರಾವತಿ ಸ್ನಾನಘಟ್ಟದ ಬಳಿ ನದಿಯ ದಡದ ಬಳಿಯಲ್ಲಿ ಆತ ನಿಂತಿರುವಂಥದ್ದು. ಬಹುತೇಕ ಈಗ ಆತ ಕಾಡಿನೊಳಗೆ ಎಂಟ್ರಿಯನ್ನು ಪಡೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಅಧಿಕಾರಿಗಳ ನಿರ್ಧಾರ ಇವತ್ತಿನ ಮಟ್ಟಿಗೆ ಏನು ಅನ್ನುವಂಥದ್ದು ಇನ್ನೂ ನಿಗೂಢವಾಗಿ ಉಳಿದಿದೆ. ಇವತ್ತು ಒಂದಕ್ಕಿಂತ ಹೆಚ್ಚು ಜಾಗವನ್ನು ಸಮಾಧಿಯನ್ನು ಅಗಿತಾರೆ ಅನ್ನುವಂತಹ ಮಾಹಿತಿ ಇತ್ತು. ಸೊ ಅದಕ್ಕೆ ಪೂರಕವಾಗಿ ಅದೇ ನಿರ್ಧಾರವನ್ನು ಕೈಗೊಳ್ತಾರಾ
ಪುತ್ತೂರು ಎ ಸಿ ಸ್ಟೆಲಾ ವರ್ಗೀಸ್ ಈ ಒಂದು ನಿರ್ಧಾರಕ್ಕೆ ಸಮ್ಮತಿಯನ್ನು ಸೂಚಿಸ್ತಾರಾ, ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ಸತ್ಯ, ಇವತ್ತು ಯಾವುದೇ ಕಾರಣಕ್ಕೂ JCBಯನ್ನು ಬಳಸೋದಿಲ್ಲ. ಯಾಕಂದರೆ ಇವತ್ತು ಅರಣ್ಯ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ನಡೀಲಿಕ್ಕಿದೆ. ನಿನ್ನೆ 3 ಅಡಿ ಹೋಗುವಂಥ ಹೊತ್ತಿನಲ್ಲೂ ಕೂಡ ಯಾಕೆ JCBಯನ್ನು ಬಳಸಲಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ಮೂಳೆಗಳಿಗೆ ಏಟಾಗುವಂಥ ಸಾಧ್ಯತೆ ಅಥವಾ ಮೂಳೆಗಳಿಗೆ ಡ್ಯಾಮೇಜ್ ಆಗುವಂಥದ್ದು, ಅಸ್ಥಿಪಂಜರ ಸ್ಯಾಂಪಲ್ಸು, ಅಲ್ಲಿರುವಂಥ ಕುರುಹುಗಳು, ಸಾಕ್ಷಿಗಳು ನಾಶವಾಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ನಿನ್ನೆ ಯಾವುದೇ ರೀತಿಯಲ್ಲಿ 3 ಅಡಿವರೆಗೂ ಹೋಗೋವರೆಗೂ ಕೂಡ ಮಿನಿ ಹಿಟ್ಯಾಚಿಯನ್ನು ಯೂಸ್ ಮಾಡಿರಲಿಲ್ಲ. ಆದರೆ ಆ ಬಳಿಕ ಅನಾಮಿಕನ ವಕೀಲರೊಂದಿಗೆ ಸಮಾಲೋಚನೆಯನ್ನು ನಡೆಸಿ ಆತನ ಒಂದು ಸಮ್ಮತಿಯನ್ನು ಪಡೆದು ಹಿಟ್ಯಾಚಿಯನ್ನು ಯೂಸ್ ಮಾಡಿ ಸುಮಾರು ಹೆಚ್ಚು ಅಂದರೆ ತುಂಬ ಡೀಪಾಗಿ ಅವರು ಅಗ್ದಿದ್ರು. 3 ಅಡಿಯ ಬಳಿಕ ಅಂದರೆ 8 ಅಡಿ ಅದು ಹೋಗಿತ್ತು. ಸುಮಾರು 5 ಅಡಿಯವರೆಗೂ ಕೂಡ ಅವರು ಮಿನಿ ಹಿಟ್ಯಾಚಿಯನ್ನು ಬಳಸಿ ಅವರು ಅಗಿದಿದ್ದಂಥದ್ದನ್ನು ಕೂಡ ನಾವು ನೋಡಿದ್ವಿ. ಆದರೆ ಅಲ್ಲಿ ಏನೂ ಸಿಗದೆ ಅದನ್ನು ಆ ಫೈಲನ್ನು ಅಂದರೆ ಸೀರಿಯಲ್ ನಂಬರ್ 1 ಸಮಾಧಿಹೂತ ಜಾಗದ ಚಾಪ್ಟರ್ನ ಅಲ್ಲಿಗೆ ಕ್ಲೋಸ್ ಮಾಡಿದ್ರು, ಕಾರ್ಯಾಚರಣೆಯನ್ನು ಮೊಟಕುಗೊಳಿಸಿದ್ರು. ಅದು ಪರ್ಮನೆಂಟ್ ಕ್ಲೋಸ್, ಅದರ ಬಗ್ಗೆ ಇನ್ನೇನು ಚರ್ಚೆ ಇಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದರು. ಸೊ ಇವತ್ತು ಮತ್ತೆ ಕಾರ್ಯಾಚರಣೆ ಆರಂಭವಾಗುವ ಮುನ್ನ ಆತ ಕಾಡಿನ ಒಳಗೆ ಹೋಗ್ತಾನೆ ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಅದಕ್ಕೂ ಮುನ್ನ ಆತನನ್ನು ನೇತ್ರಾವತಿ ನದಿಯ ಬದಿಯಲ್ಲಿ ನಿಲ್ಲಿಸಿರುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಯಿತು. ಅನೇಕ ಸಮಯಗಳ ಕಾಲ ಆತ ಸುಮಾರು 5 ರಿಂದ 10 ನಿಮಿಷ ನೇತ್ರಾವತಿ ನದಿಯ ದಡದಲ್ಲಿ ನಿಂತ್ಕೊಂಡು ನದಿಯನ್ನು ನೋಡಿ ಎಲ್ಲವನ್ನ ಯೋಚನೆ ಮಾಡ್ತಾ ಇದ್ದ. ಶಾಂತವಾಗಿ ಅಲ್ಲೇ ನಿಂತಿದ್ದ, ಸ್ಟ್ಯಾಗ್ನೆಂಟ್ ಆಗಿ ನಿಂತಿದ್ದ. ಸೊ ಹರಿಯುವ ನದಿಯನ್ನು ಕಂಡು ತನ್ನ ಒಂದು ನೆನಪನ್ನು ಮೆಲುಕು ಹಾಕುವಂತಹ ಒಂದು ಪ್ರಯತ್ನಕ್ಕೂ ಆತ ಮುಂದಾಗಿದ್ದ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇತ್ತು. ಅಧಿಕಾರಿಗಳು ಆತನಿಗೆ ಸಮಯಾವಕಾಶವನ್ನು ನೀಡಿದರು. ಈಗ ನೇತ್ರಾವತಿ ಸ್ನಾನಘಟ್ಟದ ಮೇನ್ ಎಂಟ್ರಿಯಿಂದ ಈಗ ಏನು ನಿನ್ನೆ ಕಾಡಿಗೆ ಎಂಟ್ರಿ ಪಡೆದಿದ್ರು ಆ ಪಾಯಿಂಟಲ್ಲಿ ಬಂದು ಈಗ ನಿಂತ್ಕೊಂಡಿದ್ದಾರೆ. ಮೊನ್ನೆ ಕೂಡ ಮೊದಲ ದಿನದ ಕಾರ್ಯಾಚರಣೆ ಎಂದು ಕೂಡ ಕಾಡಿಗೆ ಎಂಟ್ರಿ ಆಗುವ ಮುನ್ನ ಇದೇ ಪಾಯಿಂಟ್ನಲ್ಲಿ ನಿಂತ್ಕೊಂಡು ಸಾಕಷ್ಟು ಮಾಹಿತಿಯನ್ನು ಆತ ನೀಡಿದ್ದ. ವಿಚಾರಣೆಯನ್ನು ಆತನನ್ನು ಅಲ್ಲೇ ಮಾಡಿದರು. ಯಾಕಂದರೆ ಈಗ ಚಾಪ್ಟರ್ 1 ಕ್ಲೋಸ್ ಆಗಿದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಒಂದು ವಿಚಾರಣೆ ಮಾಡಬೇಕಾಗುತ್ತೆ. ಯಾಕಂದರೆ ಯಾಕಲ್ಲಿ ಸಿಗಲಿಲ್ಲ ಅನ್ನುವಂಥದ್ದು ಒಂದು ಪ್ರಶ್ನೆ ಏನಿದೆ ಅದಕ್ಕೂ ಕೂಡ ಉತ್ತರವನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು SIT ಅಧಿಕಾರಿಗಳು ಮಾಡಿದ ರೀತಿಯಲ್ಲಿತ್ತು. ಸೊ ಈಗ 2ನೇ ಒಂದು ಸೀರಿಯಲ್ ನಂಬರ್ ಆಗಿರಬಹುದು ಅಥವಾ ಅದರ ಜೊತೆಗೆ 2, 3, 4 ಸೀರಿಯಲ್ ನಂಬರ್ಗಳನ್ನು ಕೂಡ ಇವತ್ತೇ ಆ ಸಮಾಧಿಗಳನ್ನು ಅಗಿಯುವಂಥ ಸಾಧ್ಯತೆಗಳು ಕೂಡ ಇದೆ. ಅದಕ್ಕೆ ಬೇಕಾದ ರೀತಿಯಲ್ಲಿ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಅವರು ಕೂಡ ಹಾರೆ ಪಿಕ್ಯಾಸಿಯನ್ನು ಹಿಡಿದುಕೊಂಡು ಅಲರ್ಟ್ ಆಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಅನಾಮಿಕ ವ್ಯಕ್ತಿ ಕಾಡಿನ ಒಳಗೆ ಎಂಟ್ರಿಯನ್ನು ಪಡೆಯುವಂಥ ಸಾಧ್ಯತೆ ಇದೆ. ಆತ ಒಳಗೆ ಹೋದ ಕೂಡಲೇ ಇನ್ನೊಂದು ಕಡೆಯಿಂದ ಮಳೆ ಕೂಡ ಆರಂಭವಾಗ್ತಾ ಇದೆ. ಸೊ ನಿನ್ನೆ ಮಾದರಿಯಲ್ಲಿ ಇವತ್ತು ಕೂಡ ಮಳೆಯ ಅಡಚಣೆಯಿಂದ ಒಂಚೂರು ಅಗಿಯುವಂಥ ಪ್ರಕ್ರಿಯೆಗೆ ತೊಂದರೆ ಆಗುವಂಥ ಎಲ್ಲ ಲಕ್ಷಣಗಳು ಗೋಚರವಾಗ್ತಾ ಇದೆ. ಆದರೆ ನಿನ್ನೆ ಆತ ಏನು ಜಾಗ ತೋರಿಸಿದ್ನೋ ಅದು ನದಿಯ ಸಮವಾಗಿತ್ತು. ಅಂದರೆ ಸ್ವಲ್ಪ ಗುಂಡಿ ಪ್ರದೇಶ ಅದು. ಅಲ್ಲಿ 3 ಅಡಿಯವರು ಇದು ಮಾಡಬೇಕಾದ್ರೇ ಮೇಲ್ಗಡೆ ನೀರು ಬಂದಿತ್ತು. ಆದರೆ ಇವತ್ತು ಕಾಡಿನ ಒಳಗಡೆ ಹೋಗ್ತಾ ಇದ್ದಾರೆ. ಸೊ ಅದು ಎತ್ತರದ ಪ್ರದೇಶನ ಅಥವಾ ಇದೇ ಮಾದರಿಯಲ್ಲಿ ಗುಂಡಿಯ ಮಾದರಿಯಲ್ಲಿ ಇದೆಯಾ, ಈಗ ಅಧಿಕಾರಿಗಳೇ ಅದಕ್ಕೆ ಉತ್ತರ ಕೊಡಬೇಕಾಗಿರುವಂಥದ್ದು. ಸೊ ಈಗ ಒಮ್ಮೆ ಅವರು ಕಾಡಿನ ಒಳಗಡೆ ಹೋದರೆ ಏನು ನಿರ್ಧಾರವನ್ನು ಕೈಗೊಳ್ತಾರೆ, 2-3 ತಹಶೀಲ್ದಾರ್ಗಳನ್ನು ನಿಯೋಜನೆ ಮಾಡಿ ಏಕಕಾಲದಲ್ಲಿ 3 ಸಮಾಧಿಯನ್ನು ಅಗಿತಾರಾ, ಇದಕ್ಕೆ ಏನು ಪುತ್ತೂರಿನ AC ಅವರು ಪರ್ಮಿಷನ್ ಕೊಟ್ಟಿದ್ದಾರಾ, ಇನ್ನೂ ಇದ್ರ ಬಗ್ಗೆ ಒಂದು ಪೂರ್ಣವಾದ ಮಾಹಿತಿ ಇಲ್ಲ. ಬಟ್ SIT ಅಧಿಕಾರಿಗಳ ನಿಲುವು ಇದೇ ಆಗಿತ್ತು, ನಾವು ಇದೇ ಮಾದರಿಯಲ್ಲಿ ಒಂದೊಂದೇ ಸಮಾಧಿಯನ್ನು ಅಗೆದುಕೊಂಡು ಕೂತ್ಕೊಂಡ್ರೆ ಒಂದೊಂದು ದಿನ ಹಿಡಿಯುತ್ತೆ. ಆತ 100 ಅಂತ ಹೇಳಿದ್ದಾನೆ. ಈಗ ಮಿನಿಮಮ್ 15 ಅನ್ನು ನಾವು ಮಾರ್ಕ್ ಮಾಡಿದ್ದೀವಿ. 15 ನಾವು ಹೊರ ತೆಗೆಯೋದಕ್ಕೆ 15 ದಿನಗಳು ಬೇಕಾಗುತ್ತೆ. ಹಾಗಾಗಿ ಏಕಕಾಲದಲ್ಲಿ 2 ರಿಂದ 3 ಸಮಾಧಿಯನ್ನು ಅಗಿಯುವಂಥ ಪ್ರಕ್ರಿಯೆಗೆ ಮುಂದಾಗೋದು ಬೆಟರ್ ಅನ್ನೋಂಥ ರೀತಿಯಲ್ಲಿ. ಹಾಗಾಗಿ ಇವತ್ತು ಅಧಿಕಾರಿಗಳು ಏನು ನಿರ್ಧಾರ ತೆಗೆದುಕೊಳ್ತಾರೆ ಅಂತ ನೋಡಬೇಕು. ಮತ್ತೆ ಅವರು ನದಿಯ ಕೆಳಭಾಗಕ್ಕೆ ಹೋಗ್ತಾರೆ ರೀತಿ. ಸೊ ಇವತ್ತಿನ ಬೆಳವಣಿಗೆಗಳು ಪ್ರಾರಂಭಿಕ ಹಂತದಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ಏನೇ ಇದ್ದರೂ ಕೂಡ ಅಧಿಕಾರಿಗಳ ನಿರ್ಧಾರ ಏನಾಗಿದ್ದರೂ ಕೂಡ ಜನಸಾಮಾನ್ಯರಿಗಿರುವಂಥ ಪ್ರಶ್ನೆ ಇವತ್ತಾದರೂ ಅಲ್ಲಿ ಹೇಳಿದ ರೀತಿಯಲ್ಲಿ ಬುರುಡೆಗಳು ಸಿಗುತ್ತಾ, ಕಳೆ ಬರಹ